ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟಿ ಹುಮಾ ಖುರೇಶಿ ಸೋದರ ಸಂಬಂಧಿ ಹತ್ಯೆ. ಚೂಡಿದಾರ ಧರಿಸಿದ್ದಕ್ಕೆ ರೆಸ್ಟೋರೆಂಟ್ಗೆ ಎಂಟ್ರಿ ನಿರಾಕರಣೆ. 100 ಅಡಿ ಉದ್ದದ ರಾಖಿ ತಯಾರಿಸಿದ ವಿದ್ಯಾರ್ಥಿಗಳು. ಮನೆ ಬಾಗಿಲಿಗೆ ನ್ಯಾಯಾಲಯ ತಂದ ಮೊದಲ ಮಹಿಳಾ ಜಡ್ಜ್. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ನವದೆಹಲಿಯಲ್ಲಿನ ರೆಸ್ಟೋರೆಂಟ್ ಒಂದರಲ್ಲಿ ಚೂಡಿದಾರ ಧರಿಸಿದ್ದ ಮಹಿಳೆಗೆ ಎಂಟ್ರಿ ನಿರಾಕರಿಸಲಾಗಿದೆ. ಸೀರೆ ಮತ್ತು ಚೂಡಿದಾರಗಳಂತಹ ಸಾಂಪ್ರದಾಯಿಕ ಬಟ್ಟೆ ಧರಿಸಿದವರಿಗೆ ಅನುಮತಿ ಇಲ್ಲ. ಕೇವಲ ಪ್ಯಾಂಟು ಸ್ಕರ್ಟು ಸೇರಿದಂತೆ ಪಾಶ್ಚಿಮಾತ್ಯ ಉಡುಗೆ ಧರಿಸಿದವರಿಗೆ ಮಾತ್ರ ಅನುಮತಿ ಅಂತ ಹೋಟೆಲ್ ಸಿಬ್ಬಂದಿ ಅನುಮತಿ ನಿರಾಕರಿಸಿದ್ದಾರೆ. ಘಟನೆಯ ವಿಡಿಯೋ ಬಳಿಕ ರೆಸ್ಟೋರೆಂಟ್ ಎಚ್ಚೆತ್ತುಕೊಂಡಿದೆ. ಗುಜರಾತ್ನ ಅಹಮದಾಬಾದ್ನ ಕೆಡಬ್ಲ್ಯೂಎಸ್ ಶಾಲೆಯ ವಿದ್ಯಾರ್ಥಿಗಳು ಈಗ ನೂತನ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರುವತ್ತ ದಾಪುಗಾಲು ಇಟ್ಟಿದ್ದಾರೆ. ರಕ್ಷಾಬಂಧನ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು 100 ಅಡಿ ಉದ್ದದ ಹಾಗೂ 22 ಅಡಿ ಅಗಲದ ರಾಖಿಯನ್ನ ತಯಾರಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ದೇಶದ ರಕ್ಷಣೆ ಮಾಡುತ್ತಿರುವ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರಿಗೆ ಸ್ಥಳೀಯ ಜನರು ರಾಖಿ ಕಟ್ಟಿದ್ದಾರೆ. ಈ ಮೂಲಕ ಕುಟುಂಬವನ್ನ ಬಿಟ್ಟು ದೇಶದ ರಕ್ಷಣೆ ಮಾಡುತ್ತಿರುವ ಯೋಧರಿಗೆ ಧನ್ಯವಾದ ಹೇಳಿದ್ದಾರೆ. ಮತ್ತೊಂದೆಡೆ ಮಹಿಳಾ ಯೋಧರು ಕೂಡ ಸ್ಥಳೀಯ ಜನರಿಗೆ ರಾಖಿ ಕಟ್ಟಿದ ವಿನೂತನ ಪ್ರಸಂಗ ನಡೆದಿದೆ. ಏಕದಿನ ಕ್ರಿಕೆಟ್ಗೆ ಮರಳಲು ವಿರಾಟ್ ಕೊಹ್ಲಿ ಸಜ್ಜು. ಸಿಎಸ್ಕೆಯಿಂದ ಹೊರನಡೆಯಲಿದ್ದಾರೆ ಆರ್ ಅಶ್ವಿನ್. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಸಮಾಧಿ ನೆಲಸಮ. ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಕ್ರಿಕೆಟ್ ಜಗತ್ತಿನ ದಂತಕತೆ ಕಿಂಗ್ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಮರಳೋದಕ್ಕೆ ಸಜ್ಜಾಗಿದ್ದಾರೆ. ನೆಚ್ಚಿನ ಕ್ರಿಕೆಟಿಗ ಮತ್ತೆ ಮೈದಾನಕ್ಕೆ ಇಳಿತಾ ಇರುವ ವಿಚಾರ ಕೋಟ್ಯಾಂತರ ಕೊಹ್ಲಿ ಅಭಿಮಾನಿಗಳ ಕಾತರ ದುಪ್ಪಟ್ಟಾಗಿಸಿದೆ. ಇದೇ ವರ್ಷ ಅಕ್ಟೋಬರ್ 19ರಿಂದ ಭಾರತ 3 ಏಕದಿನ ಮತ್ತು 5 ಟಿ20 ಪಂದ್ಯಗಳ ಆಸ್ಟ್ರೇಲಿಯಾ ಸರಣಿಯಲ್ಲಿ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ. ಅಕ್ಟೋಬರ್ 19ರಿಂದ ಆರಂಭವಾಗಲಿರುವ ಟೂರ್ನಿಗಾಗಿ ವಿರಾಟ್ ಕೊಹ್ಲಿ ಈಗಿನಿಂದಲೇ ನೆಟ್ಸ್ನಲ್ಲಿ ಅಭ್ಯಾಸ ಆರಂಭಿಸಿದ್ದಾರೆ. ಶುಕ್ರವಾರ ಲಂಡನ್ನಲ್ಲಿ ಕೊಹ್ಲಿ ಅಭ್ಯಾಸ ಆರಂಭಿಸಿದ್ದು ತಮ್ಮ ಅಭ್ಯಾಸದ ವೇಳೆಯ ಫೋಟೋವನ್ನು ಹಂಚಿಕೊಂಡು ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿದ್ದಾರೆ. ಗುಜರಾತ್ ಟೈಟಾನ್ಸ್ ಸಹಾಯಕ ಕೋಚ್ ನಯೀಮ್ ಅಮೀನ್ನೊಂದಿಗೆ ವಿರಾಟ್ ಕೊಹ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಿಮ್ಮನ್ನ ನೋಡೋದಕ್ಕೆ ಸದಾ ಸಂತೋಷವಾಗುತ್ತೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡ್ತಾ ಇರುವ ಸ್ಟಾರ್ ಬೌಲರ್ ಆರ್ ಅಶ್ವಿನ್ 2026ರ ಐಪಿಎಲ್ನಲ್ಲಿ ಸಿಎಸ್ಕೆಯಿಂದ ಹೊರನಡೆಯಲಿದ್ದಾರೆ ಎನ್ನಲಾಗಿದೆ. ಆರ್ ಅಶ್ವಿನ್ ಚೆನ್ನೈ ತಂಡದಿಂದ ತಮ್ಮನ್ನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. 2026ರ ಐಪಿಎಲ್ನಲ್ಲಿ ಸಿಎಸ್ಕೆ ತಂಡವನ್ನ ಮರಳಿ ಫಾರ್ಮ್ಗೆ ತರುವ ಬಗ್ಗೆ ಎಂಎಸ್ ಧೋನಿ ಮತ್ತು ಋತುರಾಜ್ ಗಾಯಕ್ವಾಡ್ ಭಾರೀ ಚರ್ಚೆ ನಡೆಸಿದ್ದಾರೆ. ಎಂಎಸ್ ಧೋನಿ ಮತ್ತು ಋತು ಕೆಲವು ದಿನಗಳಿಂದ ಚೆನ್ನೈನಲ್ಲಿ ಭೇಟಿ ಆಗ್ತಾ ಇದ್ದು ತಂಡದ ಬದಲಾವಣೆಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ಮೇರು ನಟ ವಿಷ್ಣುವರ್ಧನ್ ಸಮಾಧಿ ಸ್ಥಳವನ್ನ ತೆರವು ಮಾಡಲಾಗಿದೆ. ರಾತ್ರೋರಾತ್ರಿ ಸ್ಟುಡಿಯೋದಲ್ಲಿ ಇದ್ದ ಸಮಾಧಿ ನೆಲಸಮ ಮಾಡಲಾಗಿದೆ. ಸಮಾಧಿ ನೆಲಸಮ ಮಾಡಿರೋದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಮತ್ತೆ ಸಮಾಧಿ ಪುನರ್ ನಿರ್ಮಿಸುವಂತೆ ಒತ್ತಾಯಿಸಿದ್ದಾರೆ. ವಿಷ್ಣು ಸಮಾಧಿ ತೆರವು ಮಾಡಿರುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ತೆರವು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಲ್ಲ ತಿಳ್ಕೊಂಡು ಸುದ್ದಿಗೋಷ್ಠಿ ಮಾಡ್ತೀವಿ ಅಂದ್ರು. ಅವ್ರು ಏನಾರ ಒಂದು ಆದೇಶ ಮಾಡಿದಾಗ ಅದಕ್ಕೆ ಅದನ್ನ ಗೌರವಿಸುವುದು ನಮ್ಮ ಧರ್ಮ. ಎಲ್ಲರಿಗೂ ಗೊತ್ತಿಲ್ಲದೇನೆ ಏನು ಕೋರ್ಟಿಂದ ಆರ್ಡರ್ ಇಲ್ಲದೇನೆ ಮಾಡಿದ್ರೆ ಅದ್ರ ತಕ್ಕ ಏನು ಮಾಡಬೇಕು ಅನ್ನೋದು ನಾನು ಇಷ್ಟಲ್ಲೇ ಮತ್ತೆ ಒಂದು ಪ್ರೆಸ್ ಮೀಟ್ ಕರೆದು. ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ದಂಪತಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಪುಟಾಣಿ ಮಕ್ಕಳು ಯಶ್ ಬೆನ್ನ ಮೇಲೆ ಏರಿ ಕುಳಿತಿರುವ ಫೋಟೋಗಳು ಸಖತ್ ಸದ್ದು ಮಾಡ್ತಾ ಇವೆ. ರಾಧಿಕಾ ಪಂಡಿತ್ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ದಾರೆ.